ಸೊ ಈ ಒಂದು ಬೆಳೆನ ವೈಜ್ಞಾನಿಕ ಕೃಷಿಯಿಂದ ಮಾಡಿದ್ದೇ ಆದ್ರೆ ಸೊ 2.5 ಇಂದ 3 ಲಕ್ಷ ಕೇವಲ 3 ತಿಂಗಳ ಒಳಗೆ ಇಷ್ಟು ಆದಾಯ ಮಾಡ್ಬೋದು. ಇಲ್ಲಿದೆಯಲ್ಲ ಇದಕ್ಕೆ ಮಾತ್ರ ಒಳ್ಳೆ ರೇಟ್ ಇರುತ್ತೆ. ಇದಕ್ಕಿಂತ ದೊಡ್ಡದೇನಾದರೂ ಆಯ್ತು ಅಂದರೆ ಅದಕ್ಕೆ ರೇಟ್ ಕಡಿಮೆ. ಹಂಗಾಗಿ ಪ್ರತಿದಿನವೂ ಅರಿತೀವಿ ಇದನ್ನು. ಸೊ ತುಂಬ ದೊಡ್ಡದಾಗಕ್ಕೆ ಬಿಡ. ಸೊ ಈ ಬೆಳೆಗೆ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಸೊ ನೀರು ಕಡಿಮೆ ಇರೋದ್ರಿಂದ ನೀರನ್ನ ಉಳಿಸೋಕೆ, ನೀರು ತುಂಬ ಜಾಸ್ತಿ ಫೋಲ್ ಆಗದಂಗೆ ಈ ರೀತಿ ಮಲ್ಚ್ ಹಾಕ್ಬಿಟ್ಟು ಈ ರೀತಿ ಡ್ರಿಪ್ ಹಾಕಿ ಹನಿ ನೀರಾವರಿ ವ್ಯವಸ್ಥೆ ಮಾಡಿದ್ದೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. UK ಮಾಧ್ಯಮದ ಮತ್ತೊಂದು ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನಿವತ್ತು ನಿಮ್ಮ ಮುಂದೆ ಒಂದು ಕೃಷಿ ವೀಡಿಯೋನ ತೊಗೊಂಬಂದಿದ್ದೀನಿ. ಸೊ ನಾನು ಹಿಂದೆ ಕಾಣಿಸ್ತಿದ್ದೆಲ್ಲ ಇದು ನಮ್ಮ ಹೊಲ. ಸೊ ನಮ್ಮ ಹೊಲದಲ್ಲಿ ಒಂದು ಬೆಳೆ ಇದೆ. ಸೊ ಸೌತೆ ಬೆಳೆ ಅಂತ ಮೇಲ್ನೋಟಕ್ಕೆ ಎಲ್ಲರಿಗೂ ಕಾಣುತ್ತೆ. ಬಟ್ ಇದು ಯಾವ ರೀತಿ ಸೌತೆ ಅಂದರೆ ಇದನ್ನೆಲ್ಲ ರೈತರು ಬೆಳೆಯೋಕ್ಕಾಗಲ್ಲ. ಯಾಕಂದರೆ ಇದಕ್ಕೆ ಅಂತ ಒಂದು ಕಂಪ್ನಿ ಇದೆ. ಆ ಕಂಪ್ನಿಯವರು ಬೀಜ ಅಥವಾ ಸಸಿನೇ ಕೊಡ್ತಾರೆ. ಸೊ ಅದನ್ನು ನಾವು ಫಾರ್ಮಿಂಗ್ ಮಾಡಬೇಕು. ಅವ್ರು ಯಾವ ರೀತಿ ಹೇಳ್ತಾರೆ, ಅವ್ರು ಯಾವ ರೀತಿ ಕೀಟನಾಶಕಗಳನ್ನು ಕೊಡ್ತಾರೆ, ಯಾವ ರೀತಿ ಗೊಬ್ಬರಗಳನ್ನು ಕೊಡ್ತಾರೆ, ಅದನ್ನೇ ಬೆಳೆಸ್ಬೇಕು ನಾವು. ಸೊ ಅವ್ರು ಕೊಟ್ಟಂಥ ಗೊಬ್ಬರಗಳನ್ನು ತೊಗೊಂಡು ಬೆಳೆಸಿ ಮತ್ತೆ ಬಂದಂಥ ಬೆಳೆನ ಅವ್ರಿಗೆ ಮಾರಬೇಕಾಗತ್ತೆ. ಸೊ ಅದು ಏನು ಎಂತು ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಬೆಳೆ. ಸೊ ಇದು ತುಂಬ ಮಳೆ ಆಗೋ ಪ್ರದೇಶದಲ್ಲಿ ಬೆಳೆಯಲ್ಲ. ಯಾಕಂದರೆ ಇದಕ್ಕೆ ತೇವಾಂಶ ಜಾಸ್ತಿ ಇದ್ದರೆ ಆಗಲ್ಲ, ಕೊಳ್ತೋಗ್ಬಿಡುತ್ತೆ ಬಳ್ಳಿ. ಹಾಗಾಗಿ ಸ್ವಲ್ಪ ಡ್ರೈ ಪ್ರದೇಶದಲ್ಲಿ ಇದನ್ನು ಜಾಸ್ತಿ ಕೊಡ್ತಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ರೀತಿ ಸೌತೆಕಾಯಿ ಇದ್ದಾಗ ಮಾತ್ರ ಅರಿಬೇಕು ಇದನ್ನು ಸಾಂಬಾರಿಗೆ, ಊಟಕ್ಕೆ ಬಳಸಲ್ಲ. ಸೊ ಜಾಸ್ತಿ ಊಟಕ್ಕೆ ಅದಕ್ಕೇನು ಬಳಸಲ್ಲ. ಬಟ್ ಆ ಕಂಪ್ನಿಯವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದು ಇದನ್ನು ಮಾವಿನಕಾಯಿ ಮತ್ತು ಮೆಡಿಸನ್ಗೆ ಹೋಗುತ್ತಂತೆ. ತುಂಬ ದೊಡ್ಡದಾದರೆ ಮಾವಿನ ಒಳ ಹಾಕಕ್ಕೆ ಹೋಗ್ತಾರೆ. ಈ ಥರದ್ದನ್ನೆಲ್ಲ ಮೆಡಿಸನ್ ಮಾಡ್ತೀವಿ ಅಂತ ಹೇಳಿದರು. ಬೆಳಗ್ಗೆಯಿಂದ ಇದುವರೆಗೂ ಎಲ್ಲ ಫುಲ್ಲು ಹರಿದು ಇಲ್ಲಿ ಹಾಕಿದ್ದಾರೆ. ಬನ್ನಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಇದು ಅಂತ. ಸ್ಟಾರ್ಟಾ? ನನ್ನ ಕೈಯಲ್ಲಿ ನೋಡ್ತಿದ್ರಲ್ಲ ನೀವು, ಇವು ಬಳ್ಳಿದು ಸೌತೆಕಾಯಿ. ಸೊ ಈ ದೊಡ್ಡ ಸೌತೆಕಾಯಿ ಇದೆಯಲ್ಲ ಇದು ತುಂಬ ವೇಸ್ಟ್. ಇದಕ್ಕೆ ಬೆಲೆ ಏನು ಬಾಳಲ್ಲ. ಸೊ ಈ ರೀತಿ ಚಿಕ್ಕದಿದ್ದಾವಲ್ಲ ಇವು ಮಾತ್ರ ಜಾಸ್ತಿ ಬೆಲೆ. ಇವಕ್ಕೆಲ್ಲ KG ಇಂತಿಷ್ಟು ಅಂತ ಇರುತ್ತೆ. ಸೊ ಈ ದೊಡ್ಡ ಸೌತೆಕಾಯಿಗೆ ಮಾತ್ರ 5 ರೂಪಾಯಿ ಒಳಗಡೆನೇ ಇದಕ್ಕೆ ತುಂಬ ಬೆಲೆ ಇರುತ್ತೆ. ಸೊ ಈ ಒಂದು ಬೆಳೆ ಬೆಳೆಯೋಕ್ಕೆ ನೀರಿನ ಅವಶ್ಯಕತೆ ಏನು ತುಂಬ ಇಲ್ಲ. 1.5 ಇಂದ 2 ಇಂಚು ಸಪ್ಪು ನೀರಿದ್ರೂ ಕೂಡ ಬೆಳಿಬೋದು ಇದನ್ನು. ಸೊ ಇಲ್ಲಿದೆಯಲ್ಲ ಇದಕ್ಕೆ ಮಾತ್ರ ಒಳ್ಳೆ ರೇಟ್ ಇರುತ್ತೆ. ಇದಕ್ಕಿಂತ ದೊಡ್ಡದೇನಾದರೂ ಆಯ್ತು ಅಂದರೆ ಅದಕ್ಕೆ ರೇಟ್ ಕಡಿಮೆ. ಹಂಗಾಗಿ ಪ್ರತಿದಿನವೂ ಅರಿತೀವಿ ಇದನ್ನು. ಸೊ ತುಂಬ ದೊಡ್ಡದಾಗಕ್ಕೆ ಬಿಡಲ್ಲ. ಯಾಕಂದ್ರೆ ದೊಡ್ಡದಾದಂಗೆಲ್ಲ ರೇಟ್ ಕಡಿಮೆ, ಚಿಕ್ಕದಿದ್ದಾಗಲೇ ರೇಟ್ ಜಾಸ್ತಿ ಇರುತ್ತೆ. ಸೊ ಈ ಬೆಳೆಗೆ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಸೊ ನೀರು ಕಡಿಮೆ ಇರೋದ್ರಿಂದ ನೀರನ್ನ ಉಳಿಸೋಕೆ, ನೀರು ತುಂಬ ಜಾಸ್ತಿ ಫೋಲ್ ಆಗದಂಗೆ ಈ ರೀತಿ ಮಲ್ಚ್ ಹಾಕ್ಬಿಟ್ಟು ಈ ರೀತಿ ಡ್ರಿಪ್ ಹಾಕಿ ಹನಿ ನೀರಾವರಿ ವ್ಯವಸ್ಥೆ ಮಾಡಿದ್ದೀವಿ. ಸೊ ಇದಕ್ಕೆ ಪ್ರತಿದಿನ ನೀರು ಬಿಡಲೇಬೇಕು. ಯಾಕಂದರೆ ಸೌತೆಕಾಯಿ ಅಲ್ವಾ, ಅದಕ್ಕೆ ನೀರು ಬೇಕಾಗುತ್ತೆ. ನೀರು ಬೇಕಂತಂದರೆ ಅಷ್ಟೇನು ಹರಿಯೋ ನೀರೇನು ಬೇಡ. ಇದಕ್ಕೆ ಒಂದು 2 ಇಂಚು ಸಪ್ಪು ನೀರಿದ್ರೂ ಕೂಡ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಈ ಒಂದು ಬೆಳೆನ ನಾವು ಬೆಳಿತೀವಿ ಅಂತೇಳಿ ಕಂಪ್ನಿಯವ್ರಿಗೆ ಅಪ್ರೋಚ್ ಮಾಡಿಂದ ಅವರು ನಮಗೆ ಸಸಿಗಳನ್ನು ಕೊಡ್ತಾರೆ. ಸೊ ಬೆಳೀರಿ ಅಂತೇಳಿ 1/2 ಎಕರೆಗೆ ಅಥವಾ 1 ಎಕರೆಗೆ ಎಷ್ಟು ಸಸಿಗಳು ಬೇಕಾಗ್ತೋ ಅಷ್ಟು ಸಸಿಗಳನ್ನು ಕೊಡ್ತಾರೆ. ಸೊ ನಾವು ಅದನ್ನು ತಗೊಂಡು ಬಂದು ನಾಟಿ ಮಾಡಿಂದ ಎಕ್ಸಾಕ್ಟ್ 1 ರಿಂದ 1.5 ತಿಂಗಳಿಗೆ ಇದು ಕುಡಿ ಕಟ್ಟಕ್ಕೆ ಬರುತ್ತೆ. ಇಲ್ಲಿ ಕಟ್ಟಿದ್ದೀವಲ್ಲ ಇದಕ್ಕೆ ಕುಡಿ ಕಟ್ಟೋದು ಅಂತಾರೆ. ಸೊ ಈ ರೀತಿ ಕಟ್ಟಿದ ಮೇಲೆ ಕರೆಕ್ಟ್ 1.5 ತಿಂಗಳಿಗೆ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಹಿಡಿದು ಎಕ್ಸಾಕ್ಟ್ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 30 ರಿಂದ 40 ದಿನದೊಳಗೂ ಕಾಯಿ ಹರಿಬೋದು. 40 ದಿನದವರೆಗೂ ಕೂಡ. ಸೊ 40 ದಿನಕ್ಕೆ ಎಂತಿಲ್ಲ ಅಂದ್ರೂ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ವಿಪ್ಪ ಅಂದರೆ ಸೊ ಕಾಯಿನ ದೊಡ್ಡದಾಗಕ್ಕೆ ಬಿಡದೆ ಪ್ರತಿದಿನವೂ ಕಾಯಿ ಹರಿದ್ರೆ ಮ್ಯಾಕ್ಸಿಮಮ್ 2 ಲಕ್ಷದವರೆಗೂ ಕೂಡ ಸಂಪಾದನೆ ಮಾಡ್ಬೋದು. ಸೊ ಇದಕ್ಕೆ ಬಂಡವಾಳ ಒಂದು 20 ರಿಂದ 20 ಸಾವಿರ ಅಷ್ಟೇ. ಮ್ಯಾಕ್ಸಿಮಮ್ 20 ಸಾವಿರ ಬಂಡವಾಳ ಹಾಕ್ಸ್ಕೊಂಡು ಈ ಥರ ಮಾಡಿದ್ರೆ ಇದು ತುಂಬ ಉಪಯುಕ್ತವಾದ ಬೆಳೆ ರೈತರಿಗೆ ಮಾತ್ರ. ಸೊ ಮತ್ತು ಈ ಬೆಳೆನ ಜಾಸ್ತಿ ನಮ್ಮ ಉತ್ತರ ಕರ್ನಾಟಕದ ಡ್ರೈ ಪ್ರದೇಶಗಳಲ್ಲಿ, ಕಡಿಮೆ ನೀರಾವರಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಬೆಳೀತಾರೆ. ಯಾಕಂತಂದರೆ ಈ ಬೆಳೆ ಸ್ವಲ್ಪ ನೀರನ್ನು ಕೂಡ ಕಡಿಮೆ ತೊಗೊಳುತ್ತೆ. ಹಂಗಾಗಿ 1.5-2 ಇಂಚು ನೀರಿದ್ರೂ ಸಾಕಿದ್ರೆ ಬೆಳೆಯೋಕ್ಕೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಕ್ರಿಮಿ ನಾಶಕ. ಇದು ಕೀಟಗಳು ತಿನ್ನಬಾರ್ದು ಕಾಯಿಗಳಿಗೆ ಮತ್ತು ರೋಗ ಬರಬಾರ್ದು ಅಂತ ಈ ರೀತಿ ಕಂಪ್ನಿಯವರೇ ಕೊಟ್ಟಿರ್ತಾರೆ. ಸೊ ಇದನ್ನು ಇಲ್ಲಿ ಅಂಟಿಸಿದ್ರೆ ಎಲ್ಲ ಹುಳಗಳು ಬಂದು ಇಲ್ಲಿ ಅಂಟ್ಕೊಂಡು ಸತ್ತಿದೆ ನೋಡಿ. ಇದಕ್ಕೆ ಅಂಟ್ಕೋತಾವೆ ಈ ಥರ ಬಂದು. ಸೊ ಆ ಥರ ಹಾಕಿದ್ದೀವಿ. ಸೊ ಇಲ್ಲೊಂದು ಬಾಕ್ಸ್ ಕಾಣ್ತಿದೆಯಲ್ಲ ನಮಗೆ. ಈ ಬಾಕ್ಸಿನ ಮೇನ್ ಕೆಲಸ ಏನಂತಂದರೆ ಇದರೊಳಗೆ ಒಂದು ಬಿಸ್ಕೆಟ್ ಥರ ಕಾಣಿಸ್ತಿದೆಯಲ್ಲ ಇದು ತುಂಬ ಸ್ಮೆಲ್ ಇರುತ್ತೆ. ಅಂದರೆ ಈ ಹುಳಗಳಿಗೆ, ಕೀಟಗಳಿಗೆ ಆಕರ್ಷಣೀಯವಾಗುವಂಥ ಒಂದು ಸ್ಮೆಲ್ಲು. ಸೊ ಆ ಕೀಟಗಳು ಏನು ಮಾಡ್ತವೆ, ಇದನ್ನು ತಿನ್ನೋಣ ಅಂತ ಬಂದು ಈ ತೂತಿಂದ ಒಳಗೆ ಹೋಗ್ತವೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಒಳಗೆ ಹೋಗಿ ಬಿದ್ದು ಅಂದರೆ ಮತ್ತೆ ಅವಕ್ಕೆ ಮೇಲ್ಗಡೆ ಬರೋಕ್ಕೆ ಬರೋಲ್ಲ, ಅಲ್ಲೇ ಸತ್ತೋಗ್ತವೆ. ಸೊ ಇದನ್ನು ಕಂಪ್ನಿಯವರು ಪ್ರತಿಯೊಂದು ಸಾಲಿಗೆ ಹಾಕಿ ಅಂತ ಕೊಟ್ಟಿದ್ದಾರೆ. ಸೊ ಏನಕ್ಕಂತಂದರೆ ಕೀಟಗಳಿಂದ ಈ ಬೆಳೆನ ರಕ್ಷಣೆ ಮಾಡೋಕ್ಕೆ. ಸೊ ಕೀಟ ಏನಾದರೂ ಬಂದು ಅದರಿಂದ ರೋಗ ಬರಬಾರ್ದು ಅಂತ ಈ ರೀತಿಯಲ್ಲಿ ಹಾಕಿರ್ತಾರೆ. ಸೊ ಕೀಟಗಳು ಈಸಿಯಾಗಿ ಈ ಬಿಸ್ಕೆಟ್ ತಿನ್ನೋಕ್ಕಂತ ಬಂದರೆ ಅದರೊಳಗೆ ಬಿದ್ದು ಸತ್ತೋಯ್ತವೆ. ಸೊ ಈ ರೀತಿ ಒಂದು ಕೊಟ್ಟಿದ್ದಾರೆ. ಅಲ್ಲೊಂದು ಇದು ಕಾಣಿಸ್ತಿದೆಯಲ್ಲ
ಪ್ಲಾಸ್ಟಿಕ್ ಹಾಳೆ ಥರ. ಸೊ ಅದು ತುಂಬ ಅಂಟಿದೆ. ಸೊ ಅದ್ರ ಮೇಲೆ ಹೋಗಿ ಏನಾದರೂ ಕೀಟಗಳು ಕೂತ್ಕೊಂಡ್ರೆ ಸತ್ತೋಯ್ತವೆ. ಸೊ ಅಲ್ಲಿ ಸುಮಾರು ನೊಣಗಳು ಬಿದ್ದು ಸತ್ತಿದೆ ನೋಡಿ ಈ ಥರ. ಮತ್ತು ಈ ಬೆಳೆನ ಒಂದೇ ಟೈಮ್ ಅಂತೇನಲ್ಲ. ಸೊ 40ರಿಂದ 45 ದಿನ ಕಾಯಿಗಳನ್ನು ಹರಿಸ್ಕೊಳ್ಳುತ್ತೆ. ಸೌತೆಕಾಯಿ ಹರಿದು ಮಾರಿಂದ ನೀವು ಚೆನ್ನಾಗಿ ನೀರು ಬಿಟ್ಟು ಮತ್ತೆ ಇನ್ನೊಂದು ಸಲ ಮೇಂಟೈನ್ ಮಾಡಿ, ಇನ್ನೊಂದು ಸಲ ಕುಡಿ ಗಿಡಿ ಎಲ್ಲ ಈ ರೀತಿ ಕಟ್ಬಿಟ್ಟು ಇನ್ನೊಂದು ಸಲ ಮಾಡ್ತೀನಿ ಅಂದರೂ ಕೂಡ 2 ಬೆಳೆ ತೆಗಿಬೋದು ಇದರಲ್ಲಿ. ಬಟ್ 2 ಬೆಳೆ ತೆಗೆಯೋದು ಕಷ್ಟ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಮತ್ತು 2ನೇ ಬೆಳೆಯಲ್ಲಿ ಅಷ್ಟೊಂದು ಇಳುವರಿ ಬರೋಂಗಿಲ್ಲ. ಆದರೆ ಈ ಬೆಳೆನ ಚೆನ್ನಾಗಿ ಮೇಂಟೈನ್ ಮಾಡಿದರೆ 20ರಿಂದ 25 ಸಾವಿರ ಬಂಡವಾಳ ಹಾಕಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 2ರಿಂದ 2.5 ಲಕ್ಷ, ಹತ್ತತ್ರ 3 ಲಕ್ಷದವರೆಗೂ ಬಂಡವಾಳ ಅದು ಲಾಭ ತೆಗಿಬೋದು. ಬೆಳೆ ಆ ರೀತಿ ಇದೆ. ಸೊ ಮೇಂಟೈನ್ ಮಾಡಬೇಕಷ್ಟೆ. ಮತ್ತು ಈ ಬೆಳೆಗೆ ಕಸ ಇರಲೇಬಾರ್ದು. ಯಾಕಂದರೆ ಕಸ ಇದ್ದರೆ ರೋಗ ಬರೋದು ಜಾಸ್ತಿ. ಹಂಗಾಗಿ ಮಧ್ಯೆ ಆ ಕಡೆ ಈ ಕಡೆ 2 ಸಾಲಿಂದ 4ರಿಂದ 3 ಫೀಟು ಗ್ಯಾಪ್ ಬಿಟ್ಟಿದ್ದೀವಿ. ಸೊ ಅಲ್ಲಿ ಕೂಡ ಯಾವುದೇ ಕಸ ಬೆಳೆಯೋಕ್ಕೆ ಬಿಡಬಾರ್ದು. ಕಸ ಬೆಳೆದ್ರೆ ತುಂಬ ಜಾಸ್ತಿ ರೋಗಗಳು ಬರ್ತವೆ. ರೋಗ ಬಂದರೆ ಆಯಿತು, ಒಂದು ಬಳ್ಳಿಗೆ ಏನಾದರೂ ರೋಗ ಬಂದರೆ ಎಲ್ಲ ಬೆಳೆಗೂ ಬರುತ್ತೆ. ಸೊ ಹಾಗಾಗಿ ರೋಗ ಬರದೇ ಇರೋ ಥರ ನೋಡ್ಕೋಬೇಕು ಮೇನು. ಈ ಬಳ್ಳಿ ಬೇರಿನ ಅಕ್ಕಪಕ್ಕ ಈ ರೀತಿ ಮಲ್ಚಿನ ಸೀಟ್ ಅಂತೀವಿ ಇದಕ್ಕೆ ನಾವು. ಸೊ ಇದನ್ನ ಏನಕ್ಕೆ ಹಾಕಿದ್ದೀವಿ ಅಂದರೆ ಈ ಬಳ್ಳಿಯ ಅಕ್ಕಪಕ್ಕ ಯಾವುದೇ ಕಸ ಬೆಳಿಬಾರ್ದು ಅಂತ. ಸೊ ಇದು ಪ್ಲಾಸ್ಟಿಕ್ ಅಲ್ವಾ, ಹಂಗಾಗಿ ಇಲ್ಲಿ ಮಧ್ಯೆ ತೂತು ಮಾಡಿರ್ತೀವಿ, ತೂತು ಮಾಡಿ ಸಸ್ಯ ನೆಡ್ತೀವಿ. ಸೊ ಇದರಲ್ಲಿ ಸಸ್ಯ ಮಾತ್ರ ಬೆಳಿಬೇಕು, ಬೇರೆ ಯಾವುದೇ ಕಸ ಬೆಳಿಬಾರ್ದು ಅಂತ ಇದನ್ನು ಹಾಕಿದ್ದೀವಿ. ಯಾಕಂದರೆ ಪ್ಲಾಸ್ಟಿಕ್ ಆಗಿರೋದ್ರಿಂದ ಇದ್ರ ಒಳಗಡೆ ಯಾವುದೋ ಕಸ ಬೆಳೆಯೋಕ್ಕೆ ಇದು ಬಿಡಲ್ಲ. ಸೊ ಈ ರೀತಿ ಹಾಕಿ ಇದ್ರೊಳಗಡೆ ಡ್ರಿಪ್ ಹಾಕಿರ್ತೀವಿ, ತೋರಿಸ್ತೀನಿ ರೀ. ಸೊ ಈ ಡ್ರಿಪ್ ಮೂಲಕ ನೀರು ಬಿಡೋದು. ಸೊ ಇದು ಹನಿ ನೀರವ್ರಿಗೆ ತುಂಬ ಬೆಸ್ಟು. ಕಡಿಮೆ ನೀರಿರೋರಿಗೆ, ಡ್ರೈ ಭೂಮಿ ಇರೋರಿಗೆ ಇದು ಬೆಟರು. ಈ ರೀತಿ ಒಂದು ಬೆಳೆ. ಮತ್ತು ಈ ರೀತಿ ಬೆಳೆಗೆ ಈ ರೀತಿ ಕ್ಯಾಟ್ಗಳನ್ನು ಹಾಕಿ ಇಲ್ಲಿ ಹಾಕಿದ್ದೀವಲ್ಲ ಗೂಟನ, ಈ ರೀತಿ ಗೂಟ ಹಾಕಲೇಬೇಕು. ಯಾಕೆ ಈ ಗೂಟ ಹಾಕ್ತೀವಿ ಅಂದರೆ ಈ ಗೂಟ ಹಾಕಿ ಈ ರೀತಿ ಕ್ಯಾಟ್ ಎಳೆದು ಉರ್ಕಾಣಿಲ್ಲೇ ಕಟ್ಟಬೇಕು. ಹಂಗೆ ಇದನ್ನು ನೆಲಕ್ಕೆ ಬಿಡಲ್ಲ. ನೆಲಕ್ಕೆ ಬಿಟ್ಟರೆ ರೋಗ ಜಾಸ್ತಿ ಬರುತ್ತೆ ಮತ್ತು ಜನ ತುಳಿದಾಡ್ಬಿಡ್ತಾರೆ. ಸೊ ನೆಲಕ್ಕೂ ಬಿಡೋಂಗಿಲ್ಲ ಇದನ್ನು. ಹಂಗಾಗಿ ಈ ರೀತಿ ಕುಡಿನ ಮೇಲಕ್ಕೆ ಕಟ್ಟಬೇಕು ಯಾವತ್ತು. ಇವತ್ತು ಒಟ್ಟು ಒಂದು 3ರಿಂದ 4 ಚೀಲ ಹರಿದಿದ್ದೀವಿ. ಒಟ್ಟು ಎಷ್ಟು ಸಾಲ ಇದಾವೆ ಅಂದರೆ 24 ಸಾಲ ಇದಾವೆ. ಒಂದು ಅರ್ಧ ಎಕರೆ ಆಗುತ್ತೆ ಅನಿಸುತ್ತೆ. ಅರ್ಧ ಎಕರೆಗೆ ಮಾತ್ರ ಇದನ್ನು ನಾಟಿ ಮಾಡಿರೋದು. ಸೊ ಈ ಒಂದು ಅರ್ಧ ಎಕರೆಗೆ ಒಂದು 30-35ರಿಂದ 40 ದಿನದವರೆಗೂ ಹರಿಬೋದು ಕಾಯಿಗಳನ್ನು. ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಬೇಕಷ್ಟೆ. ಪ್ರತಿದಿನ ಒಟ್ಟು ನಾವು ಏನಿಲ್ಲ ಅಂದರೂ 5ರಿಂದ 6 ಚೀಲ ಹರಿತೀವಿ. ಬಟ್ ಇವತ್ತು ಆಲ್ರೆಡಿ 3 ಚೀಲ ಹರಿದಿದ್ದೀವಿ. ಸೊ ಬನ್ನಿ ನೋಡೋಣ. ಸೊ ಕೆಲವೊಂದು ಕಡೆ ಬಳ್ಳಿ ತುಂಬ ಚಿಕ್ಕದಿದೆ, ತುಂಬ ದೊಡ್ಡದಿದೆ. ಸೊ ಗೊಬ್ಬರ ಬಿಡಬೇಕಾದ್ರೆ ಒಂದು ಸಸಿಗೆ ತುಂಬ ಜಾಸ್ತಿ ಗೊಬ್ಬರ ಹೋಗಿರುತ್ತಲ್ಲ, ಸೊ ಅದಕ್ಕೆ ಆ ಒಂದು ಸಸಿ ಜಾಸ್ತಿ ಉದ್ದ ಬಂದಿರುತ್ತೆ. ಸೊ ಕೆಲವೊಂದಿಷ್ಟು ಚಿಕ್ಕವಾಗಿರ್ತವೆ, ಗೊಬ್ಬರ ಸರಿಯಾಗಿ ಹೋಗಿರಲ್ಲ ಅದಕ್ಕೆ, ಆ ರೀತಿ. ಸೊ ಮತ್ತು ಈ ಒಂದು ಸೌತೆಕಾಯಿ ಕೂಡ ನೋಡೋಕೆ ಬೇರೆ ಥರ ಇರುತ್ತೆ. ಈ ನಾರ್ಮಲ್ ಸೌತೆಕಾಯಿ ಇರುತ್ತಲ್ಲ, ಸಾಂಬಾರು ಮಾಡೋ ಸೌತೆಕಾಯಿ, ತಿನ್ನೋ ಸೌತೆಕಾಯಿ ಆ ರೀತಿ ಇರಲ್ಲ. ಸೊ ಈ ರೀತಿ ಮೇಲ್ಗಡೆ ಗುಳ್ಳೆ ಇರುತ್ತೆ. ಸೊ ಹಂಗಾಗಿ ಇದನ್ನು ಮೇ ಬಿ ತಿನ್ನೋಕೆ ಯೂಸ್ ಮಾಡಲ್ಲ ಅನಿಸುತ್ತೆ. ಸೊ ಈ ಸೌತೆಕಾಯಿಗಳನ್ನು ಕೈಯಲ್ಲಿ ಹರಿಯೋಕ್ಕಾಗಲ್ಲ. ಕೈಲಿ ಹರಿದ್ರೆ ಇದರಲ್ಲಿ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ಮುಳ್ಳುಗಳಿರ್ತವೆ. ಸೊ ಕೈ ತುಂಬ ನೋವಾಗುತ್ತೆ. ಹಂಗಾಗಿ ಈ ರೀತಿ ಹ್ಯಾಂಡ್ ಗ್ಲೌಸ್ ಕೊಟ್ಟಿರ್ತಾರೆ. ಸೊ ಇದನ್ನು ಹಾಕೊಂಡೇ ಹರಿಬೇಕು. ಸುಮ್ಮನೆ ಹರಿದ್ರೆ ಕೈ ತುಂಬ ನೋವು ಮಾಡ್ಕೋತೀವಿ. ಸೊ ಈ ರೀತಿ ಹ್ಯಾಂಡ್ ಗ್ಲೌಸನ್ನು ಹಾಕ್ಕೊಂಡು ಹರಿಬೇಕಾಗತ್ತೆ. ಹಂಗೆ ಹರಿದ್ರೆ ತುಂಬ ಕೈಗೆ ಎಫೆಕ್ಟ್ ಆಗುತ್ತೆ. ಸೊ ಹಂಗಾಗಿ ಈ ರೀತಿ ಹರಿಬೇಕು. ಈ ರೀತಿ ಪ್ರತಿದಿನ ಹರಿದಂಥ ಸೌತೆಕಾಯಿಗಳನ್ನು ಕಂಪ್ನಿಯವರೇ ಬರ್ತಾರೆ. ಬಂದುಬಿಟ್ಟು ಚಿಕ್ಕ ಸೌತೆಕಾಯಿ ಮತ್ತು ದೊಡ್ಡ ಸೌತೆಕಾಯಿಗಳನ್ನು ಸಪ್ರೇಟ್ ಮಾಡಿ, ಚಿಕ್ಕ ಸೌತೆಕಾಯಿಗೆ ಎಷ್ಟು ರೇಟು ಹಾಗೂ ದೊಡ್ಡ ಸೌತೆಕಾಯಿಗೆ ಎಷ್ಟು ರೇಟ್ ಹಾಕ್ಬೇಕಂತೇಳಿ ನಿಗದಿ ಆಗಿರುತ್ತೆ. ಅದನ್ನು ನಿಗದಿ ಮಾಡಿ ಅವೆರಡೂನ ತೂಕ ಮಾಡ್ತಾರೆ. ತೂಕ ಮಾಡಿಬಿಟ್ಟು ಎಷ್ಟು ಕೆಜಿ ಇದ್ದಾವೆ ಅಂತ, ಆ ಕೆಜಿ ಎಷ್ಟಿದೆ ಅಂತ ಲೆಕ್ಕನ ಒಂದು ನೋಟಲ್ಲಿ ಹಚ್ಬಿಟ್ಟು ಆ ನೋಟ್ಸ್ನ ನಮಗೆ ಕೊಟ್ಟೊಯ್ತಾರೆ. ಸೊ ಎಂಡ್ ಆಫ್ ದಿ ಡೇ ಎಲ್ಲ ಕೆಲಸ ಕಂಪ್ಲೀಟ್ ಆದಮೇಲೆ, ಈ ಒಂದು ಬೆಳೆ ಎಲ್ಲ ಕಂಪ್ಲೀಟ್ ಆದಮೇಲೆ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ದುಡ್ಡನ್ನ ನಮ್ಮದು ಖರ್ಚು ವೆಚ್ಚ ಎಲ್ಲ ಕಳೆದ್ಬಿಟ್ಟು ಎಷ್ಟು ಬರುತ್ತೆ ಅಂತ ಲೆಕ್ಕ ಮಾಡಿ ಕೊಡ್ತಾರೆ. ಮತ್ತು ಈ ಕಂಪ್ನಿಯವರು ಈ ಬೆಳೆಗಳನ್ನು ನೋಡ್ಕೊಳ್ಳೋಕ್ಕಂತ ಒಬ್ಬ ಸೂಪರ್ವೈಸರ್ನ ನೇಮಕ ಮಾಡಿರ್ತಾರೆ. ಅವರು ಪ್ರತಿದಿನ ನಮ್ಮ ಹೊಲಗಳಿಗೆ ಬಂದು ಬಳ್ಳಿ ಯಾವ ರೀತಿ ಇದೆ ಮತ್ತು ಕಾಯಿಗಳು ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ತಾರೆ. ಯಾವುದಾದ್ರೂ ರೋಗ ಇದ್ದರೆ ಅದಕ್ಕೆ ಯಾವ ಕ್ರಿಮಿನಾಶಕ ಬಳಸಬೇಕು, ಯಾವ ಔಷಧಿ ಸ್ಪ್ರೇ ಮಾಡಬೇಕು ಅಂತ ಅವರೇ ಹೇಳ್ತಾರೆ. ಅವ್ರು ಹೆಂಗೆ ಹೇಳ್ತಾರೋ ನಾವು ಆ ಔಷಧಿ ತಂದು ಸಿಂಪಡಿಸ್ಬೇಕಾಗತ್ತೆ. ಈ ಒಂದು ಬೆಳೆನ ವೈಜ್ಞಾನಿಕ ಕೃಷಿಯಿಂದ ಮಾಡಿದ್ದೇ ಆದ್ರೆ ಸೊ 2.5ರಿಂದ 3 ಲಕ್ಷ ಕೇವಲ 3 ತಿಂಗಳ ಒಳಗೆ ಇಷ್ಟು ಆದಾಯ ಮಾಡ್ಬೋದು. ಸೊ ಇದು 1 ಎಕರೆ 1.5 ಎಕರೆ ಅಥವಾ ಕಡಿಮೆ ನೀರಿರೋರಿಗೆ ತುಂಬ ಒಂದು ಉತ್ತಮವಾದ ಬೆಳೆ ಆಗಿದೆ. ಸೊ ಇದನ್ನು ಜಾಸ್ತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳೀತಾರೆ. ಸೊ ನಾನು ಮೈಸೂರು ಕಡೆ ಆ ಕಡೆ ಬಂದಾಗಲೆಲ್ಲ ಇದನ್ನೆಲ್ಲೂ ನೋಡಿಲ್ಲ. ಮತ್ತು ನಮ್ಮ ಫ್ರೆಂಡ್ಸ್ ಹೇಳ್ತಿರ್ತಾರೆ ಈ ಥರ ಒಂದು ಬೆಳೆ ನಮ್ಮ ಕಡೆ ಇಲ್ಲ ಅಂತ.
ಸೊ ಇದು ಈ ಬೆಳೆಯ ವಿಶೇಷತೆ. ನೋಡಿದ್ರಲ್ಲ, ಇದು ಈ ಬೆಳೆಯ ವಿಶೇಷತೆ. ಸೊ ಈ ಬೆಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ. ಸೊ ಈ ವಿಡಿಯೋನು ನಿಮ್ಗೆ ಏನು ಅನ್ಸುತ್ತೆ ಕಾಮೆಂಟಲ್ಲಿ ಹಾಕಿ. ಹಾಗೆ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಅನೇಕ ಹೊಸ ವಿಡಿಯೋಗಳನ್ನು ನಾನು ಮಾಡ್ತೀನಿ. ದಯವಿಟ್ಟು ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು.